ಆದ್ರೆ ಯಾರು ಬಾಯ್ ಬಿಡ್ತಾ ಇಲ್ಲ. ನಾವು ಎಲ್ಲಾ ಕಡೆ ಹುಡುಕಿದೀವಕ್ಕ, ಮಾಯಕ್ಕ ಕಾಣ್ತಾ ಇಲ್ವಲ್ಲಕ್ಕ. ಅಕ್ಕ ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣಕ್ಕ. ನನ್ ಮಕ್ಕ ನನ್ನ ಮಗಳು ಕಳೆದೋಗವ್ರೆ ಅಂತ ಪೊಲೀಸ್ನವ್ರ ಮುಂದೆ ಹೋಗಿ ನಿಂತ್ರೆ ಮರ್ಯಾದೆ ಇರ್ತದ? ಅಕ್ಕ ನನ್ಗೆ ಯಾಕೋ ಶಂಕರ್ ಮೇಲೆ ಡೌಟ್ ಅಕ್ಕ. ನೀನ್ ಡೌಟ್ ತಗೊಂಡು ಎಲ್ಲಿಟ್ಕೊಳ್ಳಿ, ಹೋಗಿ ಎತ್ತಕ್ಕ ಬನ್ನಿ ಅವನ್ನ ಸಿಗ್ದು ತೋಳ್ನ ಕಟ್ಬಿಡ್ತೀನಿ. ನೀವು ಸರಿ ಹೆಸರು ಕೇಳಿದ್ರೆ ಇವರೆಲ್ಲ ಹುಚ್ಚ ಹೇಳ್ಕೋತಾರೆ. ಅಕ್ಕೋ ಇದಕ್ಕೆಲ್ಲ ಕಸಬ್ದಾರ ಬೇಕು. ಕರ್ಸಿ ನಿಮ್ಮ ರಾಯಲಸೀಮೆ ತಮ್ಮಂದ್ರ ಕರ್ಸಿ ಅಕ್ಕ. ಏನವ್ರನ್ನ ಬಚ್ಚಗಳು ಅನ್ಕೊಂಡಿದೀಯಾ? ಇಡೀ ರಾಯಲಸೀಮೆ ತುಂಬಾ ರಕ್ತ ಪಾಡಿ ಹರಿಸ್ತವ್ರು. ಒಬ್ಬನ್ ತಲೆ ತೆಗಿರೋ ಅಂದ್ರೆ ಇಡೀ ಒಂದು ತಲೆನೇ ತೆಗಿಯೋರು. ಅವ್ರ ಹೆಸರು ಕೇಳಿದ್ರೆ ಇಡೀ ಗೌರ್ಮೆಂಟ್ ನಡಗುತ್ತೆ. ಅಂತವ್ರನ್ನ ಆಟೋ ಡ್ರೈವರ್ನ ಮಟ್ಟ ಹಾಕೋದಿಕ್ಕೆ ಕರ್ಸ್ಲ. ಈ ಕಾಳಮ್ಮನ ಮೈಯಲ್ಲಿ ಹರಿತಾ ಇರೋದು ಆ ರಾಯಲಸೀಮೆ ರಕ್ತಾನೆ. ನಾವ್ ಸೀರೆ ಕಟ್ಟಿವೆ, ಗುಂಡಿಯರೋ ಕಣ್ಗಳೇ ನಡೆದಾಗ್ತಾರೆ. ವಯಸ್ಸಲ್ಲಿ ಎತ್ತಕ ಪಂಚಗಳಿಗೆ ಒಳ್ಳೆ ಒಳ್ಳೆಯವಳು ನಾನು. ಎಂತ ಎಮ್ಮಾರಿ ಅನ್ನೋದನ್ನ ತೋರಿಸ್ತೀನಿ. ಬಂದು ಎತ್ತದ ಮಕ್ಕಳನ್ನ ಸರಿಯಾಗಿ ಆಚೆ ಹುಡ್ತಾರೆ ಬಂದ್ರು. ಎಲ್ಲಾ ಮನೆಗಳಲ್ಲೂ ಹುಡ್ಕುದ್ವಿ, ಮಾಯಮ್ಮ ಎಲ್ಲೂ ಸಿಗಲಿಲ್ಲ ಅಕ್ಕ. ಅಕ್ಕ ಸಂದಿಗೊಂದಿ ಎಲ್ಲ ಹುಡುಕುದ್ವಿ ಅಕ್ಕ, ಆದ್ರೆ ಮಾಯಮ್ಮನ ಮೇಲೂ ಕಾಣ್ತಾ ಇಲ್ಲ. ಏನೇ ಇದು? ಏನೇ ನೀನ್ ಅವತಾರ? ಕರು ಶಂಕ್ರು, ನಾನ್ ಏನೇನೆಲ್ಲ ಐಡಿಯಾ ಮಾಡಿದ್ರು ನಿನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕಂತೂ ಆಗ್ಲಿಲ್ಲ. ಅದಕ್ಕೆ ನಾನೊಂದಷ್ಟು ಪಿಕ್ಚರ್ಗಳನ್ನ ನೋಡಿ ಹೀರೋ ಹೀರೋಯಿನ್ ಅನ್ನು ಎಣ್ಣೆ ಮೇಲೆ ಜಾರೋ ಎಲ್ಲಾ ಸೀನ್ಗಳನ್ನು ಡೀಪ್ ಆಗಿ ಸ್ಟಡಿ ಮಾಡಿದೆ. ಅಂತ ಸೀನಲ್ಲೆಲ್ಲ ಹೀರೋಯಿನ್ ಇದೇ ತರ ಡ್ರೆಸ್ ಹಾಕೊಂಡಿರ್ತಾಳೆ. ಕೆಸೆ ಬುದ್ಧಿಗಿದ್ದೇನೆ ನಿಂಗೆ? ನೀನ್ ಬೀಳಲ್ಲ ಅನ್ಕೊಂಡಿದ್ದೆ. ಡ್ರೆಸ್ ಪವರ್ ಬಿದ್ಬಿಟ್ಟಿದ್ಯಾ? ಯಾರು ಬಿದ್ದಿದ್ದಾರೆ ಅಂತ ಹೇಳಿದ್ದು? ನೋಡು, ಕಲ್ಬಂಡೆ ಹತ್ರ ಗಟ್ಟಿಯಾಗಿ ನಿಂತಿದ್ದೀನಿ. ಎಲ್ಲಾರನ್ನು ಓಡಿಸಿ ಏಕಾಂತ ಸೃಷ್ಟಿ ಮಾಡಿದ್ಯಾ? ಜೋರಾಗಿ ಹುಟ್ಟಿರ್ಬೇಕು. ಒಂದ್ ಹುಡುಗನಿಗೆ ಒಂದ್ ಹುಡುಗಿ ಮೇಲೆ ಪ್ರೀತಿ ಬರ್ಬೇಕು ಅಂದ್ರೆ ಅವ್ಳು ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಮೈಯೆಲ್ಲ ಮುಚ್ಕೊಂಡು ಮೌನಗೌರಿ ತರ ಇರ್ಬೇಕು. ಈ ತರ ಇದ್ರೆ ಪ್ರೀತಿ ಎಲ್ಲ ಬರೋದು ಇಂಗ್ಲಿಷ್ ಲವ್. ನನಗಂತೂ ನಿನ್ ಮೇಲೆ ಇಂಗ್ಲಿಷ್ ಲವ್ ಬರಲ್ಲ. ಏರಿಯಾ ಹುಡುಗರಿಗೆ ಬಂದ್ರೆ ನೀನ್ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತೀಯ ಅಷ್ಟೇ. ಯಾರ್ ಎಲ್ಲ ಫಾರಂ ಬೇಕು ಅಂದ್ರೆ ಇವನು ಬೇಕು ಅಂತಾನೆ ಮಾಡ್ತೀನಿ. ಏನೇ ಯಾವಾಗ್ಲೂ ಬೆಕ್ಕಟ್ಟ ಬಂದಂಗ್ ಬರ್ತೀಯ? ಓಹೋ, ಏನೇ ಇದ್ ನೀನ್ ಅವತಾರ? ಒಂದ್ ಮಾರ್ ಹೂವ ಮುಡ್ಕೊಂಡು ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಕಲರ್ ಪೈಂಟ್ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ, ಈಗ ಒಂಥರ ಹುಡುಗಿ ತರ ಕಾಣಿಸ್ತಿದ್ಯಾ, ಗೌರಮ್ಮ ತರ ಕಾಣಿಸ್ತಿದ್ಯಾ. ಅಮ್ಮ ತಾಯಿ ಇನ್ಮೇಲೆ ಹೀಗೆ ಇದ್ಬಿಡಮ್ಮ, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಬರ್ಲಾ? ಏನೇ ಇದು? ಎಲ್ಲ ರೋಡ್ ಹಿಡ್ಕೊಂಡು ಬಿಡ. ಯಾರೋ ನೋಡ್ರೆ ಕತೆ. ನಾನು ಆಂಜನೇಯನ್ ಪೂಜಾರಿ ಬಾಲ ಬ್ರಹ್ಮಚಾರಿ ಹೊರಗೆ ಹಿಡ್ಕೊಂಬಾರ್ದು ಬಿಡ. ಏನ್ ಹೇಳಲೆ? ಏನ್ ಚಕ್ರು ನೀನು? ಮಾತಾಡ್ರು ರೇಖ್ಯ, ಮಾತಾಡದೆ ಇದ್ರು ರೇಖ್ಯ. ನೀನ್ ಹೇಳಿದಕ್ಕೆ ತಾನೇ ನನ್ ಮೌನ ವ್ರತ ಆಚರಿಸ್ತಿರೋದು. ನೀನೇ ಕಿಂಡಲ್ ಮಾಡಿದ್ರೆ ಹೇಗ್? ಬಿಡ, ಈಗ ಏನ್ ಮಾಡ್ಬೇಕು ಅಂತ ಬೊಗಳು. ಲವ್ ಮಾಡು,
ಲವ್ವಾ ಏನ್ ನನಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಕೊಂಡ್ಯಾ? ಯಾಕೆ ಕಷ್ಟನಾ? ನಾನ್ ಮಾಡ್ತಾ ಇಲ್ವಾ? ನೋಡು ನಿನ್ಗೇನ್ ಕೆಲಸ ಇಲ್ಲ, ನೀನ್ ಲವ್ ಮಾಡ್ಕೋ. ನನಗೆ ಬೇರೆ ಕೆಲಸ ಇದೆ, ಅದನ್ನ ಮಾಡ್ತೀನಿ. ಓಕೆ ನಮ್ ಗೌರಿ ಇದ್ದಂಗವಳೆ. ಗೌರಿ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಫ್ಯಾಷನ್ ಟಿವಿಯಲ್ಲಿ ಸತಿ ಸಾಕೋಬಾಯಿ ಸಿನಿಮಾ ನೋಡ್ದಂಗ ಆಗ್ತಾ ಇದೆ. ಏನಮ್ಮ ಇದೆಲ್ಲ? ನಾನ್ ಹಿಂಗಿದ್ರೆ ಶಂಕ್ರು ನನ್ನ ಲವ್ ಮಾಡ್ತೀನಿ ಎಂದಿದ್ದ. ಓ, ಲವ್ ಮಾಡದ್ನ? ನಿನ್ ತಲೆ. ಆ ಮಾಯನ್ ಕರ್ಕೊಂಬಂದು ಕಾಲೋನಿಲಿ ಇಟ್ಕೊಂಡ್ ಮೇಲೂ ನೀನ್ ನಂಬ್ತೇವನ್ನ. ಅಯ್ಯೋ, ಮಾಯನು ಶಂಕ್ರುನು ಎಣ್ಣೆ ಸಿಗಕಾಯಿ ಇದ್ದಂಗೆ. ಅವಳು ಬುದ್ಧಿ ಕಲ್ಸ್ಬೇಕು ಅಂತ ತಂದಿಟ್ಕೊಂಡಿದ್ದಾನೆ. ಅಯ್ಯ, ತಂದಿಟ್ಕೊಂಡ್ ಮೇಲೆ ಮುಗೀತಲ್ಲ. ಏನ್ ಗೌರಿ ನೀನು ಇಷ್ಟೊಂದ್ ಸಿನಿಮಾ ನೋಡ್ತೀನಿ ಅಂತ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನಗೆ? ನೋಡು, ಸಂಪತ್ತಿಗೆ ಸವಾಲಿಂದ ಹಿಡ್ಕೊಂಡು ನಂಜುಂಡಿ ಕಳಂದವರೆಗೂ, ಬಹುದೂರ್ ಗಂಡಿಂದ ಹಿಡ್ಕೊಂಡು ಅಂಜದ ಗಂಡವರೆಗೂ ಎಲ್ಲಾ ಸಿನಿಮಾದಲ್ಲೂ ಹೀರೋಯಿನ್ ಬಿಗಿನಿಂಗ್ ಇಂದ ಲಾಸ್ಟ್ ವರೆಗೂ ಹಾವು ಮುಂಗ್ಸಿ ತರ ಕಚ್ಚಾಡ್ತಾನೆ ಇರ್ತಾರೆ. ಇನ್ನೇನ್ ಸಿನಿಮಾ ಮುಗಿಬೇಕು ಡಡಾರ್ ಅಂತ ತಪ್ಕೊಂಡು ರಾಜ ಮುತ್ತು ರಾಜ ಅಂತ ಹಾಡೋದ್ ನಾವ್ ನೋಡಿಲ್ವಾ? ಅವ್ರು ಕಿತ್ತಾಡೋದೇ ಮುದ್ದಾಡಕ್ಕೆ. ಗೌರಿ ನೋಡ್ತಾ ಇರೋ, ಆದಷ್ಟು ಬೇಗ ಅವನು ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಅವಳ ಕೈಗೊಂದ್ ಮಗ, ನಿನ್ ಕೈಗೊಂದ್ ಚೆಂಬು. ದೀಪ ಯೋಚನೆ ಮಾಡು. ಬರ್ಲಾ?